ವೀಕ್ಷಕರೇ, ನಿಮ್ಗೆಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ, ಸಾಲದ ಬಾಧೆಯಿಂದ ತುಂಬಾ ನೊಂದು ಬೆಂದು ತಾವು ತುಂಬಾ ಆರ್ಥಿಕವಾಗಿ ತುಂಬಾ ಕುಗ್ಗಿರ್ತೀರಿ. ಆ ಸಾಲದಿಂದ ಮುಕ್ತಿ ಹೇಗಾಗ್ಬೇಕು ಅನ್ನೋಂಥದ್ದು ಒಂದು ಸಣ್ಣ ಪರಿಹಾರ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಆ ಪರಿಹಾರ ತಾವು ಮಾಡ್ಕೊಂಡ್ರೆ ಸಾಲದಿಂದ ಮುಕ್ತಿ ಆಗ್ತೀರಿ, ಮತ್ತೆ ಮುಂದಿನ ದಿನಗಳು ತುಂಬಾ ಚೆನ್ನಾಗಿರುತ್ತೆ. ಈಗ ಆರ್ಥಿಕವಾಗಿ ಎಷ್ಟೇ ನಿಮ್ಮಲ್ಲಿ ದುಡ್ಡು ಉಳಿಯಲ್ಲ. ತಾವು ಎಷ್ಟೇ 10 ರೂಪಾಯಿ ದುಡಿದ್ರೆ 20 ರೂಪಾಯಿ ಖರ್ಚಾಗೋ ಚಾನ್ಸ್ ಇರುತ್ತೆ. ಎಷ್ಟೇ ಬಂಡವಾಳ ಹಾಕ್ತಿರಿ, ಒಂದು 6 ತಿಂಗಳು ತುಂಬಾ ಚೆನ್ನಾಗಿ ಆಗುತ್ತೆ ವ್ಯಾಪಾರ, ಮತ್ತೆ ಬರ್ತಾ ಆಟೋಮೆಟಿಕ್ ಡೌನ್ ಆಗ್ಬಿಡುತ್ತೆ. ಇದಕ್ಕೆಲ್ಲ ಕಾರಣಗಳೇನು? ನಿಮ್ಮಲ್ಲಿ ತೊಂದ್ರೆನಾ, ಇನ್ನು ಇರುವಂತ ಜಾಗದಲ್ಲಿ ತೊಂದ್ರೆನಾ ಅನ್ನೋದು ನಿಮ್ಗೆ ಕನ್ಫ್ಯೂಸ್ ಇರುತ್ತೆ. ಏನೂ ಇಲ್ಲ, ನಿಮ್ಮಲ್ಲಿ ಕೆಲವು ಬದಲಾವಣೆ ಮಾಡ್ಕೊಳ್ಳಿ. ಅದಕ್ಕೆ ವಿಶೇಷವಾಗಿ ಜನ ಆಕರ್ಷಣೆ ಆಗ್ಬೇಕು, ಲಕ್ಷ್ಮಿ ನಿಮ್ಗೆ ಒಲಿಬೇಕು, ಲಕ್ಷ್ಮಿ ನಿಮ್ಮ ವಿಷಯಕ್ಕೆ ಸಂಪೂರ್ಣವಾಗಿ ಆಕರ್ಷಣೆ ಆಗ್ಬೇಕು. ಚಂಚಲ ಲಕ್ಷ್ಮಿ ಇರಬಾರ್ದು, ಸ್ಥಿರ ಲಕ್ಷ್ಮಿ ಅಂತ ಹೇಳ್ತೀವಿ. ಆ ಸ್ಥಿರ ಲಕ್ಷ್ಮಿ ತಾವು ಈಗ ಉಳಿಬೇಕಂದ್ರೆ ಕೆಲವೊಂದು ಸಣ್ಣ ಪರಿಹಾರಗಳು ತಾವು ಮಾಡ್ಕೋಬೇಕಾಗುತ್ತೆ. ನೀವು ಮನೆಯಲ್ಲೇ ಆದ್ರೂ ಮಾಡ್ಬೋದು, ಇಲ್ಲ ನೀವು ವ್ಯಾಪಾರ ಮಾಡೋ ಸ್ಥಳದಲ್ಲಾದ್ರೂ ಮಾಡ್ಬೋದು. ಮನೆಯಲ್ಲೇ ಮಾಡ್ಬೇಕನ್ನುವಂತ ವಿಧಾನ ಇದ್ರೆ, ನೀವು ಪ್ರತಿದಿನ ಬೆಳಿಗ್ಗೆ ತಾವು ದೀಪ ಹಚ್ಚುವಾಗ ಮನೆಯಲ್ಲಿ ಒಳಗಡೆ ತಾವು ದೀಪ, ನಾರ್ಮಲ್ ದೇವ್ರಿಗೆ ದೀಪ ಹಚ್ಚಿರಿ, ತುಪ್ಪದ ದೀಪ ಹಚ್ಚಿ, ಹೊರಗಡೆ ತಾವು ಇದೆಯಲ್ಲ ಆ ತುಳಸಿ ಗಿಡ ಅಂತ ನಾವು ಮನೆ ಯಾವತ್ತು ತುಳಸಿ ಗಿಡ ಮಾಡಿರ್ತೀವಿ, ಆ ತುಳಸಿ ಗಿಡ ಪೂಜೆ ಮಾಡುವಾಗ ಒಂದು 3 ತರ ಎಣ್ಣೆ ತಗೊಳ್ಳಿ. ಆ 3 ತರ ಎಣ್ಣೆ ತಗೊಂಡು ಒಂದು ಪ್ಲೇಟ್ ಅಲ್ಲಿ ಹಾಕಿ ಅದರಲ್ಲಿ ಒಂದು ಕರೆ ಎಳ್ಳು ಹಾಕಿ ತಮ್ಮ ಮುಖ ನೋಡಿ ದೀಪ ಹಚ್ಚಿ. ಅದು ಪ್ರತಿ ಶುಕ್ರವಾರ ನೀವು ತುಳಸಿ ಅನ್ನೋ ಗಿಡಕ್ಕೆ ದೀಪ ಹಚ್ಚಿ ನೀವು ಕೆಲಸಕ್ಕೆ ಹೊರಡಿ. ನಿಮ್ಗೆ ಆರ್ಥಿಕ ಸ್ಥಿತಿ ಅಂದ್ರೆ ತಾವು ಬರುವಾಗ ಆರ್ಥಿಕದಲ್ಲಿ ತುಂಬಾ ಇಂಪ್ರೂವ್ ಆಗಿ ಬರ್ತಿರ್ತಾವೆ. ಈ ಮನೆಯಲ್ಲಿ ಮಾಡುವಂತ ವಿಧಾನ. ನೀವೇನಾದ್ರೂ ಆಫೀಸು ಇಲ್ಲ ಅಂದ್ರೆ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಏನಾದ್ರೂ ಪರಿಹಾರ ಮಾಡ್ಬೇಕಂತಿದ್ರೆ, ನಿಮ್ಮ ಆಫೀಸಲ್ಲಿ ಯಾವತ್ತು ನಿಮ್ಮ ಕಾಲದಲ್ಲಿ ನೀವು ಇರುವಂತ ಆ ಗಲ್ಲೆ ಪೆಟ್ಟಿಗೆ ಅಂತ ಹೇಳ್ತೀವಲ್ಲ, ಆ ಜಾಗದಲ್ಲಿ ಒಂದು ಚಿಟಿಗೆಯಷ್ಟು ತಾವು ಸಕ್ಕರೆಯನ್ನು ಯಾವತ್ತೂ ಸದಾಕಾಲ ಅಲ್ಲಿ ಆ ಸ್ಥಳದಲ್ಲಿ ತಾವು ಇರ್ಬೇಕಾಗತ್ತೆ. ಮತ್ತೆ ನೀವು ಯಾವತ್ತೂ ಸದಾಕಾಲ ನಿಮ್ಮ ಜಾಗದಲ್ಲಿ ಸಕ್ಕರೆ ಮತ್ತೆ ಪುಟಾಣಿಯನ್ನು ಇಟ್ಕೊಳ್ಳಿ. ಯಾರೇ ಬಂದ್ರು ಅವರು ಸ್ವೀಕಾರ ಮಾಡ್ಬೇಕು, ಯಾರು ಬಂದ್ರು ನೀವು ಕೊಡಿ. ಹಾಗಾಗಿ ನಿಮ್ಮನ್ನು ಪೂರ್ಣವಾಗಿ ಧನಾತ್ಮಕ ಶಕ್ತಿ ಇಂಪ್ರೂವ್ ಆಗುತ್ತೆ, ಮತ್ತೆ ಲಕ್ಷ್ಮಿ ನಿಮ್ಗೆ ವಶ ಆಗ್ತಾಳೆ. ಮತ್ತೆ ಕೆಲವು ಇದರ ಬಗ್ಗೆ ನಾನು ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ತಿಳಿಸ್ತೇನೆ. ನಮಸ್ಕಾರ. ಶ್ರೀ ಸಾಯಿ ಕೃಪಾ ಆಸ್ಟ್ರೋ ಜ್ಯೋತಿಷ್ಯ ವಿದ್ವಾನ್ UM ರಾವ್. ಸಮಸ್ಯೆಗಳು ಏನೇ ಇರಲಿ, ಗುರೂಜಿಯವರು ತಮ್ಮ ದಿವ್ಯ ಶಕ್ತಿಯಿಂದ ಮತ್ತು ಜ್ಯೋತಿಷ್ಯ ಜ್ಞಾನದಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರಗಳನ್ನು ಸೂಚಿಸುತ್ತಾರೆ. ಖುದ್ದು ಗುರೂಜಿಯವರನ್ನು ನೇರವಾಗಿ ಭೇಟಿ ಮಾಡಬಹುದು. ಹಾಗೆ ಫೋನಿನ ಮೂಲಕವೂ ಸಲಹೆ ಪಡೆದುಕೊಳ್ಳಬಹುದು. ಕರೆ ಮಾಡಬೇಕಾದ ಸಂಖ್ಯೆ 8884448834. ಗುರೂಜಿಯವರ ಕಾಯಂ ವಿಳಾಸ ಶ್ರೀ ಆಂಜನೇಯ ನಿಲಯ, ನಂಬರ್ 9/4, ಕಿಂಗ್ಸ್ ಕ್ಲಬ್ ಮೇನ್ ರೋಡ್, ವಿಶ್ವೇಶ್ವರಯ್ಯ ಲೇಔಟ್, 8ನೇ ಬ್ಲಾಕ್, ಮುದ್ದಿನಪಾಳ್ಯ, ಬೆಂಗಳೂರು 91.